So hello students. So in this video we will be learning about the process called as oogenesis. Oogenesis process na kaliyona. So last video we learnt about the topic spermatogenesis. So last video spermatogenesis kaltidvi. So we will continue with the next topic, that is oogenesis. So first question, what is oogenesis? So what is oogenesis? So oogenesis, it is the process of formation of matured female gamete. It is the process of formation of matured female gamete. ಅಥವಾ matured female gamete ಅಂದ್ರೆ egg. Okay, it is the process of formation of matured female gamete. ಅದಕ್ಕೆ ಏನು ಕರೀತಾರೆ? oogenesis ಅಂತ ಕರೀತಾರೆ. Okay, so what is oogenesis? Oogenesis, it is the process of formation of matured female gamete. That we call it as oogenesis. Okay, oo ಅಂದ್ರೆ ಏನು? oo ಅಂದ್ರೆ egg ಅಂತ. Okay, so what is oogenesis? ಗೊತ್ತಾಯ್ತಾ? It is the process of formation of matured female gamete. Matured female gamete ಅಂದ್ರೆ ಅದು egg. So egg form ಆಗೋ process ಗೆ ಏನು ಕರೀತಾರೆ? oogenesis ಅಂತ ಕರೀತಾರೆ. ಎಕ್ಸಾಮ್ ಒಳಗೆ ಕೇಳಿದ್ರೆ ಹಿಂಗೆ ಬರಬೇಕು. It is the process of formation of matured female gamete. Matured female gamete, that is called as oogenesis. Okay, next oogenesis process ಹೆಂಗಾಗುತ್ತೆ ನೋಡೋಣ. ಅಂದ್ರೆ ಫೀಮೇಲ್ ಬಾಡಿ ಒಳಗಡೆ ಎಗ್ ಹೆಂಗ್ ಪ್ರೊಡ್ಯೂಸ್ ಆಗ್ತಾವೆ? ಫೀಮೇಲ್ ಬಾಡಿ ಅಂದ್ರೆ ಅದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಓವರಿ. ಸೊ ಓವರಿ ಒಳಗಡೆ ಎಗ್ಸ್ ಹೆಂಗ್ ಬರ್ತಾವು, ಹೆಂಗ್ ರಿಲೀಸ್ ಆಗ್ತಾವೆ ಇದನ್ನ ನೋಡೋಣ. ಓಕೆ, ಹೆಂಗ್ ಫಾರ್ಮ್ ಆಗುತ್ತೆ ಎಗ್ಸ್. ಸೊ ಇದು ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಫೀಮೇಲ್ಸ್ ಒಳಗಡೆ, ಅದು ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ ಫೀಮೇಲ್ಸ್ ಒಳಗಡೆ ಸೊ ಎಗ್ ಫಾರ್ಮೇಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಪ್ರೊಸೆಸ್? ಇವನ್ ಬಿಫೋರ್ ದ ಬರ್ತ್, ವೆನ್ ಅ ಫೀಮೇಲ್ ಫೀಟಸ್ ಅಂದ್ರೆ ಏನು? ಫೀಮೇಲ್ಸ್ ಇನ್ನು ಅವ್ರ ಮದರ್ ಊಮ್ ಒಳಗಡೆ ಇದ್ದಾಗ ಇನ್ನು ಫೀಟಸ್ ಸ್ಟೇಜ್ ಇರ್ತಾರೆ, ಇನ್ನು ಭ್ರೂಣ ಅಂತ ಕರೀತಾರೆ ನೋಡ್ರಿ ಕನ್ನಡದ. ಭ್ರೂಣ ಅಂದ್ರೆ ಇನ್ನು ಫೀಟಸ್. ಓಕೆ, ಸೊ ತಾಯಿ ಗರ್ಭದಾಗ ಇರ್ತಾರ ಫೀಮೇಲ್ ಬಾಡಿ. ಸೊ ಆವಾಗ ಫೀಮೇಲ್ ಓರಿ ಒಳಗಡೆ ಏನಾಗುತ್ತೆ? ದೇರ್ ಆರ್ ಮೆನಿ ಎಗ್ ಮದರ್ ಸೆಲ್ಸ್ ವಿಚ್ ಆರ್ ಕಾಲ್ಡ್ as oogoneum ಅಂತ ಕರೀತಾರೆ. ಓಕೆ, ಸೊ ಎಗ್ ಫಾರ್ಮ್ ಆಗುವಂತ ಮದರ್ ಸೆಲ್ಸ್ ಗೆ ಏನ್ ಕರೀತಾರೆ? oogoneum. ಪ್ಲೂರಲ್ ಫಾರ್ಮ್ oogonia ಅಂತ ಕರೀತಾರೆ. ಸೇಮ್ ಹೆಂಗ ಮೇಲ್ಸ್ ಒಳಗಡೆ ಸ್ಪರ್ಮ್ಯಾಟೋಗೋನಿಯಂ ಸೆಲ್ಸ್ ಅಥವಾ ಸ್ಪರ್ಮ್ಯಾಟೋಗೋನಿಯಾ ಅಂತ ಕಲ್ತ್ರಿ. ಸೇಮ್ ಅದೇ ಟೈಪ್ ಫೀಮೇಲ್ ಬಾಡಿ ಒಳಗಡೆ oogoneum ಮದರ್ ಸೆಲ್ಸ್ ಅಥವಾ oogonia ಮದರ್ ಸೆಲ್ಸ್ ಇರ್ತಾವ. ಅವು ಏನ್ ಫಾರ್ಮ್ ಮಾಡ್ತಾವ? ಎಗ್ ನ ಫಾರ್ಮ್ ಮಾಡ್ತಾವ. ಇವು ಯಾವಾಗಿರ್ತಾವ ಅಂದ್ರೆ ಒಬ್ಬಕಿ ಹುಡುಗಿ ಹುಟ್ಟುಕ್ಕಿಂತ ಮೊದ್ಲು, ಇನ್ನು ಆಕಿ ಹುಡುಗಿ ಅವ್ರ ತಾಯಿ ಗರ್ಭದಾಗಿರ್ತಾಳ. ಆಕಿ ಹುಡುಗಿ ಅವ್ರ ಮದರ್ ಊಮ್ ಒಳಗಡೆ ಇದ್ದಾಗ ಸೊ ಆವಾಗ ಆಕಿಂದು ಓವರಿ ಒಳಗಡೆ ದೇರ್ ವಿಲ್ ಬಿ ಮಿಲಿಯನ್ಸ್ ಆಫ್ ಮದರ್ ಸೆಲ್ಸ್. ದೇರ್ ವಿಲ್ ಬಿ ಮಿಲಿಯನ್ಸ್ ಆಫ್ ಎಗ್ ಮದರ್ ಸೆಲ್ಸ್ ವಿಚ್ ವಿ ಕಾಲ್ ಆಸ್ ಏನ್ರಿ oogonia cells ಅಂತ ಕರಿತೀವಿ. ಓಕೆ, ಸೊ oogonia cells ಏನ್ ಮಾಡ್ತಾ ಗೊತ್ತಲ್ಲ? ಸೊ oogonia cells ದೇ ಆರ್ ಪ್ರೆಸೆಂಟ್ ಇನ್ ಅ ಫೀಮೇಲ್ ಬಾಡಿ. ಒಂದು ಹುಡುಗಿ ಬಾಡಿ ಒಳಗಡೆ ಓವರಿ ಒಳಗಡೆ ಮಿಲಿಯನ್ಸ್ ಆಫ್ oogonia cells ಇರ್ತಾವ. oogonia ಅಂದ್ರೆ ಏನು? ಎಗ್ ಮದರ್ ಸೆಲ್ಸ್ ಇರ್ತಾವ. ಯಾವಾಗ ಅಕ್ಕಿ ಹುಡುಗಿನೂ ಆಕಿನೂ ಹುಟ್ಟಿರಂಗ ಇಲ್ಲ, ಆಕಿ ಅವ್ರ ತಾಯಿ ಗರ್ಭದೊಳಗಿರ್ತಾಳ. ಅವ್ರ ತಾಯಿ ಗರ್ಭದೊಳಗಿದ್ದಾಗ ಇನ್ನು ಆಕಿ ಹುಟ್ಟಿರಂಗ ಇಲ್ಲ, ಆವಾಗ ಅಕಿಂದು ಓವರಿ ಒಳಗಡೆ ದೇರ್ ವಿಲ್ ಬಿ ಮಿಲಿಯನ್ಸ್ ಆಫ್ ಎಗ್ ಮದರ್ ಸೆಲ್ಸ್ ವಿಚ್ ವಿ ಕಾಲ್ ಇಟ್ ಆಸ್ oogoneum ಮದರ್ ಸೆಲ್ಸ್ ಅಂತ ಕರಿತೀವಿ. ಸೊ ಆ oogonia ಮದರ್ ಸೆಲ್ಸ್ ಏನ್ ಆಗ್ತಾವ ಅಂದ್ರ, ಆ oogonia ಮದರ್ ಸೆಲ್ಸ್ ಮಿಲಿಯನ್ಸ್ ಆಫ್ ಮದರ್ ಸೆಲ್ಸ್ ಇರ್ತಾವ. ಓಕೆ, ಮಿಲಿಯನ್ಸ್ ಆಫ್ ಮದರ್ ಸೆಲ್ಸ್ ವಿಚ್ ವಿ ಕಾಲ್ ಇಟ್ ಆಸ್ oogonia ಸೆಲ್ಸ್. ಮಿಲಿಯನ್ಸ್ ಆಫ್ oogonia ಸೆಲ್ಸ್ ಇರ್ತಾವ. ಓಕೆ, ಆಫ್ಟರ್ ಬರ್ತ್ ಆದ್ಮೇಲೆ ಅಂದ್ರೆ ಒಬ್ಬಕಿ ಹುಡುಗಿ ಹುಟ್ಟಿದ್ಲು. ಓಕೆ, ಒಬ್ಬಕಿ ಹುಡುಗಿ ಹುಟ್ಟಿದ್ಮೇಲೆ ಆವಾಗ ಮಿಲಿಯನ್ಸ್ ಆಫ್ oogonia ಮದರ್ ಸೆಲ್ಸ್ ಇರ್ತಾವ ಅವಾಗೂ. ಬಟ್ ಒನ್ಸ್ ಬರ್ತ್ ಆದ್ಮೇಲೆ ಅವು ಆಡ್ ಆಗಂಗಿಲ್ಲ, ಸಬ್ಸ್ಟ್ರಾಕ್ಟ್ ಆಗಲ್ಲ. ಅವು ಎಷ್ಟಿರ್ತಾವ ಅಷ್ಟೇ ಇರ್ತವೆ. ಓಕೆ, ಜಾಸ್ತಿ ಚೇಂಜ್ ಆಗಿಲ್ಲ. ಅವು ಅದ್ರದ್ದು ಸೆಲ್ ಡಿವಿಷನ್ ಅಲ್ಲಿ ಸ್ಟಾಪ್ ಆಗ್ಬಿಡುತ್ತೆ. ಓಕೆ, ಮುಂದೇನಾಗತ್ತಂದ್ರ ಆ oogonia ಮದರ್ ಸೆಲ್ಸ್ ದೇ ಸ್ಟಾರ್ಟ್ ಅಂಡರ್ ಗೋಯಿಂಗ್ ಮಿಯಾಸಿಸ್ ಸೆಲ್ ಡಿವಿಷನ್. ಹೆಂಗ ಮೇಲ್ಸ್ ಒಳಗಡೆ ಆಗಿತ್ತು ಸೇಮ್ ಹಂಗಲ್ಲಿ ಫಿಮೇಲ್ ಒಳಗಡೆ ಆಗುತ್ತೆ. oogonia ಮದರ್ ಸೆಲ್ಸ್ ದೇ ಸ್ಟಾರ್ಟ್ ಅಂಡರ್ ಗೋಯಿಂಗ್ ಮಿಯಾಟಿಕ್ ಸೆಲ್ ಡಿವಿಷನ್. ಮಿಯಾಸಿಸ್ ಸೆಲ್ ಡಿವಿಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಿಯಾಸಿಸ್ ಸೆಲ್ ಡಿವಿಷನ್ ನೀವು PUC ಫಸ್ಟ್ ಇಯರ್ ಒಳಗಡೆ ಕಲ್ತಿರಿ. ಅದ್ರೊಳಗೆ ಬಹಳಷ್ಟು ಫೇಸಸ್ ಅದಾವ. ಪ್ರೊಫೇಸ್, ಮೆಟಾಫೇಸ್, ಎನಾಫೇಸ್, ಟೀಲೋಫೇಸ್ ಕಲ್ತಿರಿ. ಸೊ ಅಲ್ಲಿ ಏನಾಗುತ್ತೆ? ಸೆಲ್ ಡಿವಿಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇ oogonia ಮದರ್ ಸೆಲ್ಸ್ ಓಕೆ ದೇ ಸ್ಟಾರ್ಟ್ ಅಂಡರ್ ಗೋಯಿಂಗ್ ಸೆಲ್ ಡಿವಿಷನ್. ಯಾವ ಸೆಲ್ ಡಿವಿಷನ್? ಮಿಯಾಸಿಸ್ ಸೆಲ್ ಡಿವಿಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಿಯಾಸಿಸ್ ಸೆಲ್ ಡಿವಿಷನ್ ಆಗಕ್ಕೆ ಸ್ಟಾರ್ಟ್ ಆಗಿ ಫಸ್ಟ್ ಫೇಸ್ ಮಿಯಾಸಿಸ್ ಇನ್ ಫಸ್ಟ್ ಫೇಸ್ ಯಾವುದು? ಪ್ರೋಫೇಸ್. ಸೊ ಪ್ರೋಫೇಸ್ ಸೆಲ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಪ್ರೋಫೇಸ್ ಸೆಲ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಸೆಲ್ ಡಿವಿಷನ್ ಸ್ಟಾರ್ಟ್ ಆಗಿ ಪ್ರೋಫೇಸ್ 1 ಸ್ಟೇಜ್ ಇದೆ. ಯಾವ ಸ್ಟೇಜ್ ಅನ್ನು ಹೇಳೋದು? ಪ್ರೋಫೇಸ್. ಸೊ ಪ್ರೋಫೇಸ್ 1. ಸೊ ಪ್ರೋಫೇಸ್ 1 ಸ್ಟೇಜ್ ಗೆ, ಸೊ ಪ್ರೋಫೇಸ್ ಸ್ಟೇಜ್ ಗೆ ಬಂದ ಎಲ್ಲಾ ಸೆಲ್ಸ್ ಏನಾಗುತ್ತೆ? ಸ್ಟ್ರಕ್ ಆಗ್ಬಿಡ್ತಾವೆ. ಅದಕ್ಕೆ ಇಂಗ್ಲಿಷ್ ಒಳಗೆ ಹೆಂಗ್ ಹೇಳ್ತಾರೆ? ಆಲ್ ದ ಸೆಲ್ಸ್, ಆಲ್ ದ oogonia ಮದರ್ ಸೆಲ್ಸ್ ಓಕೆ ದೇ ಸ್ಟಾರ್ಟ್ ಅಂಡರ್ ಗೋಯಿಂಗ್ ಮಿಯಾಸಿಸ್ 1. ದೇ ಸ್ಟಾರ್ಟ್ ಅಂಡರ್ ಗೋಯಿಂಗ್ ಮಿಯಾಸಿಸ್ 1 and they are arrested at the prophase 1 stage and they are arrested ಅಂದ್ರೆ ಟೆಂಪರರಿ ನಿಂತು ಬಿಡೋದಲ್ಲೇ.
ಸುಮ್ಮನೆ ನಿಂತು ಬಿಡೋದು, ಅದಕ್ಕೆ ಏನು ಕರೀತಾರೆ ಅರೆಸ್ಟೆಡ್. ದೇ ಗೆಟ್ ಟೆಂಪರರಿಲಿ ಅರೆಸ್ಟೆಡ್ ಅಟ್ ದ ಪ್ರೊಫೇಸ್ 1 ಆಫ್ ದ ಮಿಯೋಸಿಸ್. ಸೊ ಅಲ್ಲಿಗೆ ನಿಂತು ಬಿಡ್ತಾವ, ತಿಳಿತಾ? ಆ ಸೆಲ್ಸ್ ಏನಂತ ಕರೀತಾರ, ಮಿಯೋಸಿಸ್ ಏನ್ ಸ್ಟಾರ್ಟ್ ಆಗಿರುತ್ತಲ್ಲ ಆ ಸೆಲ್ಸ್ ಏನಂತ ಕರೀತಾರ ಅಂದ್ರೆ ದೋಸ್ ಸೆಲ್ಸ್ ಆರ್ ಕಾಲ್ಡ್ ಆಸ್ ಪ್ರೈಮರಿ oocytes ಅಂತ ಕರೀತಾರೆ. ಏನಂತ ಕರೀತಾರ? ಪ್ರೈಮರಿ oocytes. ನೆನಪಿಟ್ಕೋರಿ, ವರ್ಡ್ಸ್ ನೆನಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ? ಹುಡುಗಿ ಒಳಗಡೆ ಏನಿರ್ತಾವ ಬಿಫೋರ್ ಬರ್ತ್, ಆಕಿ ಹುಡುಗಿನೂ ಹುಟ್ಟುಕಿಂತ ಮೊದಲು ಆಕಿಂದ ಓರಿ ಒಳಗಡೆ ದೇರ್ ವಿಲ್ ಬಿ ಮಿಲಿಯನ್ಸ್ ಆಫ್ oogonia ಸೆಲ್ಸ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅವು ಏನಾಗ್ತಾವ ಆಫ್ಟರ್ ಬರ್ತ್ ಅಲ್ಲಿಗೆ ಸ್ಟಾಪ್ ಆಗತ್ತವು, ಸೆಲ್ಸ್ ಡಿವೈಡ್ ಆಗೋದು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಸೊ ಮುಂದೇನಾಗತ್ತ ಆಫ್ಟರ್ ಬರ್ತ್, ಮುಂದೇನಾಗತ್ತ ಅವೇನು oogonia ಸೆಲ್ಸ್ ಇರ್ತಾವ, ದೇ ಅಂಡರ್ಗೋ ಮಿಯೋಸಿಸ್. ಮಿಯೋಸಿಸ್ ಸ್ಟಾರ್ಟ್ ಆಗತ್ತ, ಎಲ್ಲಿಗೆ ಬಂದಿರ್ತಾವ? ದೇ ಕಮ್ ಟು ಪ್ರೊಫೇಸ್ 1 ಆಫ್ ದ ಮಿಯೋಸಿಸ್. ಪ್ರೊಫೇಸ್ 1 ಮಿಯೋಸಿಸ್ ಒಳಗಡೆ ಪ್ರೊಫೇಸ್ 1 ಗೆ ಬಂದು ಏನಾಗುತ್ತೆ, ನಿಂತು ಬಿಡುತ್ತೆ. ಸೊ ಪ್ರೊಫೇಸ್ 1 ಸ್ಟೇಜಿಗೆ ಬಂದು ಆ ಸೆಲ್ಸ್ ಡಿವೈಡ್ ಆಗೋದು ನಿಂತು ಬಿಡ್ತಾವ. ಅವಕ್ಕೆ ಏನಂತ ಕರೀತಾರ? ಪ್ರೈಮರಿ oocytes ಅಂತ ಕರೀತಾರೆ. ಪ್ರೈಮರಿ oocytes. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್. ಸೊ ಥರ್ಡ್ ಪಾಯಿಂಟ್ ಏನಂದ್ರೆ these primary oocytes they develop some layer of granulosa cells which we call it as primary follicle. Okay, ನಿಮಗೆ ಇಲ್ಲಿ ಡಯಾಗ್ರಾಮ್ ಕಾಣುತ್ತೆ, ರೌಂಡ್ ಟೈಪ್ ಪೈನಾಪಲ್ ಕಟ್ ಮಾಡಿದಂಗ. ಓಕೆ, ಈ ಡಯಾಗ್ರಾಮ್ ಏನಂತಂದ್ರೆ ದಿಸ್ ಇಸ್ ಅ ಸೆಕ್ಷನಲ್ ವ್ಯೂ ಆಫ್ ಅ ಓರಿ. ಸೊ ಓರಿನ ಕಟ್ ಮಾಡಿದಾಗ ಈ ಟೈಪ್ ಕಾಣುತ್ತೆ. ಓಕೆ, ಓರಿನ ಕಟ್ ಮಾಡಿದಾಗ ಈ ಟೈಪ್ ನಿಮ್ಗೊಂದು ಡಯಾಗ್ರಾಮ್ ಕಾಣುತ್ತೆ. ಇದೇನಿದೆ? ದಿಸ್ ಇಸ್ ಅ ಸೆಕ್ಷನಲ್ ವ್ಯೂ ಆಫ್ ಓರಿ. ಸೊ ಈ ಓವರಿ ಒಳಗಡೆ ಇದು ನಾವು ಸ್ಟಾರ್ಟಿಂಗ್ ಅಂತ ತೆಗಿತೀವಿ ನೋಡಿ, ಸೆಲ್ ಇದಕ್ಕೆ ಕರೀತಾರ ಪ್ರೈಮರಿ oocyte. ಇದೇನಿದು? ಪ್ರೈಮರಿ oocyte. ಸೊ ಈ ಪ್ರೈಮರಿ oocyte ಗೆ ಏನಾಗತ್ತ, ಸುತ್ತ ಇಲ್ಲಿ ಸೆಲ್ಸ್ ಕಾಣುತ್ತೆ ನೋಡ್ರಿ, ಒಂದು ಟೈಪ್ ಪರ್ಲ್ ಜೋಡಿಸಂಗ ಆಗಿದೆ ನೋಡ್ರಿ, ಹಿಂಗ ಜೋಡಿಸ್ಕೊಂಡು ಹೋಗ್ಯಾರಲ್ಲ. ಸೊ ಆ ಸೆಲ್ಸ್ ಏನ್ ಕರೀತಾರ? ದೋಸ್ ಆರ್ ಕಾಲ್ಡ್ ಆಸ್ ಗ್ರಾನುಲೋಸಾ ಸೆಲ್ಸ್. ಸೊ ಪ್ರೈಮರಿ oocytes ಸೆಲ್ಸ್ ಗೆ ಏನ್ ಆಡ್ ಆಗೋಂತ ಹೋಗುತ್ತೆ? ಲೇಯರ್ ಆಫ್ ಗ್ರಾನುಲೋಸಾ ಸೆಲ್ಸ್ ಆಡ್ ಆಗೋಂತ ಹೋಗುತ್ತೆ. ಸೊ ದ ಲೇಯರ್ ಆಫ್ ಗ್ರಾನುಲೋಸಾ ಸೆಲ್ಸ್ ಆಡ್ ಆದ್ಮೇಲೆ ಆ ಸ್ಟೇಜ್ ಏನಂತ ಕರೀತಾರ? ಪ್ರೈಮರಿ ಫಾಲಿಕಲ್ಸ್ ಅಂತ ಕರೀತಾರೆ. ಏನ್ ಕರೀತಾರೆ ಇವಕ್ಕ? ಪ್ರೈಮರಿ ಫಾಲಿಕಲ್ಸ್. ತಿಳಿತಾ ಇದೆ ಇಲ್ಲಿವರೆಗೂ ಗೊತ್ತಾ? ಸೊ ಲೇಯರ್ ಆಫ್ ಗ್ರಾನುಲೋಸಾ ಸೆಲ್ಸ್ ಆಡ್ ಆದ್ಮೇಲೆ ದೋಸ್ ಆರ್ ಕಾಲ್ಡ್ ಆಸ್ ಪ್ರೈಮರಿ ಫಾಲಿಕಲ್ಸ್. ಸೊ ಇಂಥವು ಪ್ರೈಮರಿ ಫಾಲಿಕಲ್ಸ್ ಒಬ್ಬಕ್ಕಿ ಹುಡುಗಿ ಒಳಗಡೆ ಡ್ಯೂರಿಂಗ್ ದ ಬರ್ತ್ ಸ್ಟೇಜ್ ಎಷ್ಟಿರ್ತಾವ? ಮಿಲಿಯನ್ಸ್ ಆಫ್ ಇರ್ತಾವ. ಮಿಲಿಯನ್ಸ್ ಆಫ್ ಪ್ರೈಮರಿ ಫಾಲಿಕಲ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಓವರಿ ಆಫ್ ಅ ಫಿಮೇಲ್. ಯಾವಾಗ? ಆಟ್ ದ ಬರ್ತ್. ಸೊ ಬರ್ತ್ ಆದಾಗ ಒಬ್ಬಕ್ಕಿ ಹುಡುಗಿ ಓವರಿ ಒಳಗಡೆ ಈ ಟೈಪ್ ಪ್ರೈಮರಿ ಫಾಲಿಕಲ್ಸ್ ಮಿಲಿಯನ್ಸ್ ಅಷ್ಟಿರ್ತಾವ. ಆದ್ರ ಮುಂದೆ ಏನಾಗತ್ತಂದ್ರ, ಸೊ ವೆನ್ ಅ ಗರ್ಲ್ ರೀಚಸ್ ಅಡಲ್ಟ್ ಸ್ಟೇಜ್, ಸೊ ಆಕಿ ಹುಡುಗಿ ಹುಟ್ಟಿದಾಗಿಂದ ಹಿಡಿದು ಒಂದು 13-14 ವರ್ಷ ಅಡಲ್ಟ್ ಸ್ಟೇಜ್, ಟೀನೇಜ್ ಸ್ಟೇಜಿಗೆ ಹೋದ್ಕೊಳ್ಳದ, ಅವಾಗ ಏನಾಗತ್ತಂದ್ರ ಈ ಪ್ರೈಮರಿ ಫಾಲಿಕಲ್ಸ್ ಎಷ್ಟೊಂದು ಡಿಜನರೇಟ್ ಆಗಿ ಮಿಲಿಯನ್ಸ್ ಆಫ್ ಸೆಲ್ಸ್ ಇದ್ದಿದ್ದು ಡಿಜನರೇಟ್ ಆಗಿ ಎಷ್ಟು ಉಳಿತಾವ ಅಂದ್ರ ಬರೀ 60,000 ಇಂದ 80,000 ಅಷ್ಟೇ ಉಳಿತಾವ. ಓನ್ಲಿ 60,000 to 80,000 ಆಫ್ ದ ಪ್ರೈಮರಿ ಫಾಲಿಕಲ್ಸ್ ವಿಲ್ ರಿಮೇನ್ ಇನ್ ದ ಓರಿ. ರೆಸ್ಟ್ ಆಫ್ ದ ಸೆಲ್ಸ್ ದೇ ವಿಲ್ ಡಿಜನರೇಟ್. ಎಷ್ಟಿದ್ದು? ಮಿಲಿಯನ್ಸ್ ಆಫ್ ಸೆಲ್ಸ್ ಇದ್ದು, ಮಿಲಿಯನ್ಸ್ ಆಫ್ ಪ್ರೈಮರಿ ಫಾಲಿಕಲ್ಸ್ ಇದ್ದು. ಮುಂದೇನಾಗ್ತಾವ? ವೆನ್ ಅ ಗರ್ಲ್ ರೀಚಸ್ ಅ ಟೀನೇಜ್ ಅಡಲ್ಟ್ ಸ್ಟೇಜ್ ಬಂದ ಕೂಡ ಇಂಥವು ಮಿಲಿಯನ್ಸ್ ಆಫ್ ಪ್ರೈಮರಿ ಫಾಲಿಕಲ್ಸ್ ಎಲ್ಲ ಏನಾಗ್ತಾವ? ಡಿಜನರೇಟ್ ಆಗಿ ಬರೀ 60,000 to 80,000 ಪ್ರೈಮರಿ ಫಾಲಿಕಲ್ಸ್ ವಿಲ್ ರಿಮೇನ್ ಇನ್ ದ ಓವರಿ ಆಫ್ ಅ ಫಿಮೇಲ್. ತಿಳಿತಾ ಇದು? ಮುಂದೆ ಏನಾಗುತ್ತೆ ನೋಡಿ. ಸೊ ಈ ಪ್ರೈಮರಿ ಫಾಲಿಕಲ್ ಮುಂದೆ ಇಟ್ ಡೆವಲಪ್ಸ್ ಇನ್ ಟು ಸೆಕೆಂಡರಿ ಪ್ರೈಮರಿ ಫಾಲಿಕಲ್ ಆರ್ ವಿ ಕ್ಯಾನ್ ಆಲ್ಸೋ ಕೂಡ ಸೆಕೆಂಡರಿ ಫಾಲಿಕಲ್ ಆಗಿ ಡೆವಲಪ್ ಆಗುತ್ತೆ. ಸೊ ಪ್ರೈಮರಿ ಫಾಲಿಕಲ್ ಇದೇನಾಯ್ತು? ಸೊ ಪ್ರೈಮರಿ ಫಾಲಿಕಲ್ ಇದ್ದು ಮುಂದೆ ಡೆವಲಪ್ ಏನಾಯ್ತು? ಸೆಕೆಂಡರಿ ಫಾಲಿಕಲ್ ಆಯ್ತು. ಸರ್ ಸೆಕೆಂಡರಿ ಫಾಲಿಕಲ್ಗೂ ಪ್ರೈಮರಿ ಫಾಲಿಕಲ್ಗೂ ಡಿಫರೆನ್ಸ್ ಏನಿಲ್ಲ. ಸೊ ಪ್ರೈಮರಿ ಫಾಲಿಕಲ್ ಏನೈತಲ್ಲ, ಪ್ರೈಮರಿ ಫಾಲಿಕಲ್ ಅದರೊಳಗಡೆ ಗ್ರಾನುಲೋಸಾ ಸೆಲ್ಸ್ ಕಡಿಮೆ ಇರ್ತಾವೆ. ಸೆಕೆಂಡರಿ ಫಾಲಿಕಲ್ ಏನಾಗುತ್ತೆ? ಗ್ರಾನುಲೋಸಾ ಸೆಲ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾವೆ. ಸೊ ಗ್ರಾನುಲೋಸಾ ಸೆಲ್ಸ್ ಅಂದ್ರೆ ಯಾವ ಇಲ್ಲ ನೋಡ್ರಿ, ಸಣ್ಣ ಇಲ್ಲಿ ಹಿಂಗೆ ತಕ್ಕೊಂತ ಹೋಗ್ಯಾರಲ್ಲ ರೌಂಡ್. ಸೊ ಇವಕ್ಕೆ ಏನ್ ಕರೀತಾರ? ಗ್ರಾನುಲೋಸಾ ಸೆಲ್ಸ್ ಅಂತ ಕರೀತಾರೆ. ಸೊ ಗ್ರಾನುಲೋಸಾ ಸೆಲ್ಸ್ ಹೆಂಗ್ ಜಾಸ್ತಿ ಆಡ್ ಆಗ್ತಾವ ಅದಕ್ಕೆ ಏನ್ ಕರೀತಾರ? ಸೆಕೆಂಡರಿ ಫಾಲಿಕಲ್ ಅಂತ ಕರೀತಾರೆ. ಸೊ ಸೆಕೆಂಡರಿ ಫಾಲಿಕಲ್ ಮತ್ತೇನಾಗುತ್ತೆ? ಸೆಕೆಂಡರಿ ಫಾಲಿಕಲ್ ಫರ್ದರ್ ಡಿವೈಡ್ ಆಗುತ್ತೆ. ಸೆಕೆಂಡರಿ ಫಾಲಿಕಲ್ ಫರ್ದರ್ ಡೆವಲಪ್ ಆಗಿ ಇಟ್ ಫಾರ್ಮ್ಸ್ ಟರ್ಷಿಯರಿ ಫಾಲಿಕಲ್. ಸೊ ಸೆಕೆಂಡರಿ ಫಾಲಿಕಲ್ ಮತ್ತೆ ಡಿವೈಡ್ ಆಗಿ ಏನ್ ಫಾರ್ಮ್ ಆಗುತ್ತೆ? ಇಟ್ ಫಾರ್ಮ್ಸ್ ಟರ್ಷಿಯರಿ ಫಾಲಿಕಲ್. ಸೊ ಟರ್ಷಿಯರಿ ಫಾಲಿಕಲ್ ಫಾರ್ಮ್ ಆಗುತ್ತೆ. ಸೊ ಟರ್ಷಿಯರಿ ಫಾಲಿಕಲ್ ಒಳಗಡೆ ಏನಾಗುತ್ತೆ ಅಂದ್ರೆ ಟರ್ಷಿಯರಿ ಫಾಲಿಕಲ್ ಸ್ಟೇಜ್ ಒಳಗಡೆ ಇದ್ದಾಗ, ಓಕೆ, ಟರ್ಷಿಯರಿ ಫಾಲಿಕಲ್ ಸ್ಟೇಜ್ ಒಳಗಡೆ ಇದ್ದಾಗ ಏನಾಗುತ್ತೆ ನಿಮ್ಗೆ ಹೇಳ್ತೀನಿ ಒಂದು ನಿಮಿಷ. ಸೊ ಯಾವಾಗ ಟರ್ಷಿಯರಿ ಫಾಲಿಕಲ್ ಸ್ಟೇಜ್ ಬರುತ್ತೆ ನೋಡ್ರಿ, ಸೊ ಇದು ಸೆಕೆಂಡರಿ ಫಾಲಿಕಲ್. ಓಕೆ, ಇದ್ರ ಸುತ್ತ ಏನದಾವು? ಗ್ರಾನುಲೋಸಾ ಸೆಲ್ಸ್ ಅದಾವ ಈ ಟೈಪ್. ಹೌದಾ? ಇದಕ್ಕೆ ಏನ್ ಕರೀತಾರ? ಸೆಕೆಂಡರಿ ಫಾಲಿಕಲ್ ಅಂತ ಕರೀತಾರ. ಸೊ ಇದ ಸೆಕೆಂಡರಿ ಫಾಲಿಕಲ್ ಮತ್ತೆ ಇನ್ನೂ ಸ್ವಲ್ಪ ಗ್ರಾನುಲೋಸಾ ಸೆಲ್ಸ್ ಆಡ್ ಆಗಿ ಏನಂತ ಕರೀತಾರ? ಟರ್ಷಿಯರಿ ಫಾಲಿಕಲ್ ಅಂತ ಕರೀತಾರ. ಸೊ ಟರ್ಷಿಯರಿ ಫಾಲಿಕಲ್ ಹ್ಯಾಸ್ ಸಮ್ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ. ಸೊ ಟರ್ಷಿಯರಿ ಫಾಲಿಕಲ್ ಒಳಗಡೆ ಒಂದು ಈ ಟೈಪ್ ಫ್ಲೂಯಿಡ್ ಇರೋದು ಒಂದು ಇದಿರುತ್ತೆ, ಏನಂತರ ಕ್ಯಾವಿಟಿ ಇರುತ್ತೆ.
ಸೊ ಆ ಕ್ಯಾವಿಟಿ ಏನಂತ ಕರೀತಾರೆ, ದಟ್ ಈಸ್ ಕಾಲ್ಡ್ ಅಸ್ ಆಂಟ್ರಮ್ ಅಂತ ಕರೀತಾರೆ. ಏನ್ ಕರೀತಾರೆ? ಆಂಟ್ರಮ್. ಸೊ ಆಂಟ್ರಮ್ ಅಂದ್ರೆ ಏನಂದ್ರ ಟರ್ಷಿಯರಿ ಫಾಲಿಕಲ್ ಒಳಗಡೆ TF ಅಂತ ಬರ್ತೈತಿ ನೋಡ್ರಿ ಇಲ್ಲಿ. TF ಅಂದ್ರೆ ಏನು? ಟರ್ಷಿಯರಿ ಫಾಲಿಕಲ್. ಸೊ ಟರ್ಷಿಯರಿ ಫಾಲಿಕಲ್ ಒಳಗಡೆ ದೇರ್ ಇಸ್ ಅ ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ. ಅದಕ್ಕೆ ಏನ್ ಕರೀತಾರ? ಆಂಟ್ರಮ್ ಅಂತ ಕರೀತಾರೆ. ತಿಳಿತಾ ಇದು? ಓಕೆ. ಈಗ ಮುಂದೆ ನೋಡ್ರಿ, ಈ ಟರ್ಷಿಯರಿ ಫಾಲಿಕಲ್ ಒಳಗಡೆ ಏನಾಗುತ್ತಂದ್ರ ಸುತ್ತೆಲ್ಲ ಇರ್ತಾವ ಗ್ರಾನ್ಯುಲೋಸಸ್ ಸೆಲ್ಸ್ ಇರ್ತಾವ. ಒಳಗಡೆ ಏನಿರುತ್ತೆ? ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ ಇರುತ್ತೆ, ಆಂಟ್ರಮ್ ಇರುತ್ತೆ. ಹಂಗ ಏನಿರುತ್ತೆ? ಪ್ರೈಮರಿ oocyte ಇರುತ್ತೆ. ಸೊ ನೆನ್ಪಿಟ್ಕೋರಿ, ಪ್ರೈಮರಿ oocyte ಇದನ್ನ ನಾವು ಸ್ಟಾರ್ಟ್ ಮಾಡಿದ್ದು. ಸೊ oogoneum ಸೆಲ್ಸ್ ಇರ್ತಾವ. ಆಮೇಲೆ ಏನಾಗ್ತಾವ? ದೇ ಡೆವಲಪ್ ಇಂಟು ಪ್ರೊಫೇಸ್ 1 ಮಿಯೋಸಿಸ್ ಆಗಿ ಪ್ರೈಮರಿ oocyte ಆಗುತ್ತೆ. ಸೊ ಆ ಪ್ರೈಮರಿ oocyte ಮತ್ತು ಗ್ರಾನ್ಯುಲೋಸಸ್ ಸೆಲ್ಸ್ ಏನಾಗುತ್ತೆ? ಪ್ರೈಮರಿ ಫಾಲಿಕಲ್ ಇದೇನಾಗುತ್ತೆ? ಸೆಕೆಂಡರಿ ಫಾಲಿಕಲ್ ಇದೇನಾಗುತ್ತೆ? ಟರ್ಷಿಯರಿ ಫಾಲಿಕಲ್. ಸೊ ಟರ್ಷಿಯರಿ ಫಾಲಿಕಲ್ ಆತು ಬಹಳಷ್ಟು ಗ್ರಾನ್ಯುಲೋಸಸ್ ಸೆಲ್ಸ್ ಆಡ್ ಆದ್ಮೇಲೆ ಅದಕ್ಕೆ ಏನ್ ಕರೀತಾರ? ಟರ್ಷಿಯರಿ ಫಾಲಿಕಲ್ ಅಂತ ಕರೀತಾರ. ಅದರೊಳಗಡೆ ಏನೈತಿ? ಪ್ರೈಮರಿ oocyte. ಇಲ್ಲಿ PO ಅಂತ ಬರೀತೀವಿ ನೋಡ್ರಿ. ಬೇಕಂದ್ರೆ ಕಲರ್ ಚೇಂಜ್ ಮಾಡೋಣ. ಓಕೆ. ಸೊ ಇಲ್ಲಿ ನಾವು ರೆಡ್ ಕಲರ್ ಏನ್ ಮಾರ್ಕ್ ಮಾಡೋದು ನೋಡ್ರಿ, ಇದಕ್ಕೆ ಏನಂತೀವಿ? ರೆಡ್ ಕಲರ್ ಮಾರ್ಕ್ ಮಾಡಿದ್ದು ದಿಸ್ ಈಸ್ ಏನ್ರಿ? ಪ್ರೈಮರಿ oocyte. ಸೊ ಈಗ ಏನಾಗುತ್ತಂದ್ರ ಟರ್ಷಿಯರಿ ಫಾಲಿಕಲ್ ಸ್ಟೇಜ್ ಒಳಗಡೆ ಇದ್ದಾಗ ಈ ಪ್ರೈಮರಿ oocyte ಡಿವೈಡ್ ಆಗುತ್ತೆ. ಸೊ ಪ್ರೈಮರಿ oocyte ಡಿವೈಡ್ ಆಗಿ ಒಂದು ಸೆಕೆಂಡರಿ oocyte ನ ಫಾರ್ಮ್ ಮಾಡುತ್ತೆ ಅಲಾಂಗ್ ವಿತ್ ಟೈನಿ ಪೋಲಾರ್ ಬಾಡಿ. ಸೊ ಟೈನಿ ಪೋಲಾರ್ ಬಾಡಿ ಅಂದ್ರೆ ಇದಕ್ಕೆ ಡಿಫರೆನ್ಸ್ ಏನಂತ ಹೇಳ್ತೀವಿ ನೋಡ್ರಿ. ಸೊ ಸೆಕೆಂಡರಿ oocyte ಇದು ಫಾರ್ಮ್ ಆಗಿದೆ. ಇದು ದಿಸ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ oocyte. ಓಕೆ. ಸೊ ಏನಾಯ್ತು? ಪ್ರೈಮರಿ oocyte ಇಲ್ಲಿ ಐತಲ್ಲ, ಈ PO ಅಂತ ಬರ್ತೀವಿ ನೋಡ್ರಿ, ಇದೇನಿದೆ? ಪ್ರೈಮರಿ oocyte. ಸೊ ಪ್ರೈಮರಿ oocyte ಡಿವೈಡ್ ಅಂದ್ರೆ ಫಸ್ಟ್ ಮಿಯೋಸಿಸ್ ಡಿವಿಷನ್ ಕಂಪ್ಲೀಟ್ ಆಯ್ತು. ಸೊ ಫಸ್ಟ್ ಮಿಯೋಸಿಸ್ ಡಿವಿಷನ್ ಕಂಪ್ಲೀಟ್ ಆಗಿ ಏನ್ ಫಾರ್ಮ್ ಮಾಡುತ್ತೆ? ಒಂದು ಸೆಕೆಂಡರಿ oocyte ನ ಫಾರ್ಮ್ ಮಾಡುತ್ತೆ. ಇನ್ನೊಂದು ಏನ್ ಫಾರ್ಮ್ ಮಾಡುತ್ತೆ? ಪೋಲಾರ್ ಬಾಡಿ. ಒಂದು ಸೆಕೆಂಡರಿ oocyte, ಇನ್ನೊಂದು ಏನ್ ಫಾರ್ಮ್ ಮಾಡುತ್ತೆ? ಪೋಲಾರ್ ಬಾಡಿ ಆಯ್ತು. ಇದೇನಿದು? ಮಿಯೋಸಿಸ್ 1 ಕಂಪ್ಲೀಟ್ ಆಯ್ತು. ಇಲ್ಲಿ ಏನ್ ಕಂಪ್ಲೀಟ್ ಆತ್ರಿ? ಮಿಯೋಸಿಸ್ 1. ಈಗ ಬಹಳ ಜನ ಕೇಳ್ತೀರಿ, ಸರ್ ಸೆಕೆಂಡರಿ oocyte ಅಂದ್ರೆ ಏನು? ಸೆಕೆಂಡರಿ oocyte ಅಂದ್ರೆ ಬೇರೆ ಏನಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ದಿಸ್ ವಿ ಕಾಲ್ ಇಟ್ ಆಸ್ ಎಗ್. ಇದಕ್ಕೆ ನಾವೇನಂತ ಕರಿತೀವಿ? ಎಗ್ ಅಂತ ಕರಿತೀವಿ, ಅಥವಾ ಓವಮ್ ಅಂತ ಕರಿತೀವಿ. ಎರಡು ಒಂದು. ಇದಕ್ಕೆ ನಾವೇನಂತ ಕರಿತೀವಿ? ಓವಮ್ ಅಥವಾ ಎಗ್ ಅಂತ ಕರಿತೀವಿ. ತಿಳಿತಾ ಇದು? ಸೊ ಇದು ಏನು? ಸೆಕೆಂಡರಿ oocyte ಫಾರ್ಮ್ ಆಯ್ತು. ಯಾವ ಸ್ಟೇಜ್ ಒಳಗಡೆ? ಟರ್ಷಿಯರಿ ಫಾಲಿಕಲ್ ಸ್ಟೇಜ್ ಒಳಗಡೆ ಇದ್ದಾಗ. ಸೊ ಟರ್ಷಿಯರಿ ಫಾಲಿಕಲ್ ಸ್ಟೇಜ್ ಒಳಗಡೆ ಇದ್ದಾಗ ಪ್ರೈಮರಿ oocyte ಡಿವೈಡ್ ಆಗಿ ಇಟ್ ಫಾರ್ಮ್ ಸೆಕೆಂಡರಿ oocyte ಅಲಾಂಗ್ ವಿತ್ ಅ ಸ್ಮಾಲ್ ಪೋಲಾರ್ ಬಾಡಿ. ಸೊ ಪೋಲಾರ್ ಬಾಡಿ ಇಲ್ಲಿ ನೋಡ್ರಿ. ಸೊ ಸಣ್ಣದಲ್ಲಿ ಐತಲ್ಲ ಪೋಲಾರ್ ಬಾಡಿ ಮಾರ್ಕ್ ಮಾಡಿ. ಸರ್ ಪೋಲಾರ್ ಬಾಡಿಗೂ ಸೆಕೆಂಡರಿ oocyteಗೂ ಡಿಫರೆನ್ಸ್ ಏನು? ಡಿಫರೆನ್ಸ್ ಏನಂದ್ರೆ ಸೆಕೆಂಡರಿ oocyte ಒಳಗಡೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಸೈಟೋಪ್ಲಾಸಮ್ ಜಾಸ್ತಿ ಇರುತ್ತೆ. ಪೋಲಾರ್ ಬಾಡಿ ಒಳಗಡೆ ಆಲ್ಮೋಸ್ಟ್ ಏನು ಇರಂಗಿಲ್ಲ. ಅಂದ್ರೆ ಪೋಲಾರ್ ಬಾಡಿ ಒಳಗಡೆ ಅದು ವೇಸ್ಟ್ ಬಾಡಿ ಇದಂಗೆ, ಅದೇನು ಯೂಸ್ ಇಲ್ಲ. ಸೊ ಎಗ್ ಅಂತ ನಾವು ಏನ್ ಕರಿತೀವಿ? ಓವಮ್ ಅಂತ ಏನ್ ಕರಿತೀವಿ? ಅದು ಯಾವುದು? ಸೆಕೆಂಡರಿ oocyte. ಇದರೊಳಗಡೆ ಇಟ್ ಈಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ಇಟ್ ಈಸ್ ರಿಚ್ ಇನ್ ಸೈಟೋಪ್ಲಾಸಮ್. ಇದರೊಳಗಡೆ ಎಲ್ಲ ರಿಚ್ ಇರುತ್ತೆ. ಇಟ್ ಹ್ಯಾಸ್ ಆಲ್ ದ ರಿಕ್ವೈರ್ಡ್ ಎನರ್ಜಿ ಮಟೀರಿಯಲ್ಸ್ ಎಲ್ಲ ಇದರೊಳಗೆ ಇರ್ತವೆ. ಪೋಲಾರ್ ಬಾಡಿ ಒಳಗಡೆ ಏನಿರಂಗಿಲ್ಲ, ವೇಸ್ಟ್ ಬಾಡಿ ಇದ್ದಂಗೆ. ಓಕೆ. ಸೊ ಹಂಗಾರೆ ಸೆಕೆಂಡರಿ oocyte ಫಾರ್ಮ್ ಆಯ್ತು. ಯಾವ ಸ್ಟೇಜ್ ಒಳಗಡೆ ನೆನಪಿಟ್ಕೊರಿ? ಟರ್ಷಿಯರಿ ಫಾಲಿಕಲ್ ಸ್ಟೇಜ್ ಒಳಗಡೆ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ಪ್ರೈಮರಿ ಫಾಲಿಕಲ್ ಇಂದ ಸ್ಟಾರ್ಟ್ ಮಾಡಿದ್ವಿ, ಸೆಕೆಂಡರಿ ಫಾಲಿಕಲ್ ಬಂದ್ವಿ, ಟರ್ಷಿಯರಿ ಫಾಲಿಕಲ್ ಬಂದ್ವಿ. ಟರ್ಷಿಯರಿ ಫಾಲಿಕಲ್ ಸ್ಟೇಜ್ ಒಳಗೆ ಬಂದಾಗ ಪ್ರೈಮರಿ oocyte ಡಿವೈಡ್ ಆಯ್ತು, ಫಸ್ಟ್ ಮಿಯೋಸಿಸ್ ಆಯ್ತು. ಸೊ ಫಸ್ಟ್ ಮಿಯೋಸಿಸ್ ಆಗಿ ಏನ್ ಫಾರ್ಮ್ ಆಯ್ತು? ಇಟ್ ಫಾರ್ಮ್ಸ್ ಸೆಕೆಂಡರಿ oocyte ಅಲಾಂಗ್ ವಿತ್ ಎನ್ರಿ ಪೋಲಾರ್ ಬಾಡಿ ಫಾರ್ಮ್ ಆಯ್ತು. ತಿಳಿತಾ ಇದು? ಓಕೆ. ಸೊ ಈ ಸೆಕೆಂಡರಿ oocyte ಗೆ ಪೋಲಾರ್ ಬಾಡಿ ಡಿಫರೆನ್ಸ್ ಏನು? ಸೆಕೆಂಡರಿ oocyte ಇಟ್ ಇಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂಡ್ ಸೈಟೋಪ್ಲಾಸಮ್, ವೇರಸ್ ಪೋಲಾರ್ ಬಾಡಿ ಇಸ್ ನಾಟ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂಡ್ ಸೈಟೋಪ್ಲಾಸಮ್. ತಿಳಿತಾ ಇದು? ಓಕೆ. ಇಲ್ಲಿವರೆಗೂ ಗೊತ್ತಾಯ್ತು. ಈಗ ಏನ್ ಮಾಡೋಣ ಅಂತಂದ್ರ, ಸೊ ನಾವು ಯಾವ ಡಯಾಗ್ರಾಮ್ ಇಂದ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಸೊ ಈಗ ಟರ್ಷಿಯರಿ ಫಾಲಿಕಲ್ ಒಳಗಡೆ ಏನಾದ್ರು ಗೊತ್ತಾಯ್ತು ಈಗ? ಓಕೆ. ಸೊ ನೆನ್ಪಿಡ್ರಿ, ಪ್ರೈಮರಿ ಫಾಲಿಕಲ್, ನೆಕ್ಸ್ಟ್ ಯಾವ್ದ್ರಿ? ಸೆಕೆಂಡರಿ ಫಾಲಿಕಲ್. ಇದಾದ್ಮೇಲೆ ಯಾವ್ದು? ಟರ್ಷಿಯರಿ ಫಾಲಿಕಲ್. ಏನಾಗಿ ಡಿಸ್ಕಸ್ ಮಾಡಿದ್ವಿ. ಸೊ ಟರ್ಷಿಯರಿ ಫಾಲಿಕಲ್ ಆದ್ಮೇಲೆ ಸೆಕೆಂಡರಿ oocyte ಫಾರ್ಮ್ ಆಯ್ತು. ಹೌದಾ? ಮುಂದ ಅದರ್ ಟರ್ಷಿಯರಿ ಫಾಲಿಕಲ್ ಫರ್ದರ್ ಡೆವಲಪ್ ಆಗುತ್ತೆ. ದ್ಯಾಟ್ ವಿ ಕಾಲ್ ಇಟ್ ಆಸ್ ಗ್ರಾಫಿಯನ್ ಫಾಲಿಕಲ್ ಅಂತ ಕರಿತೀವಿ. Graphian follicle. So tertiary follicle further develops to form Graphian follicle. ಏನಂತ ಕರಿತೀವಿ ನಾವು ಅದಕ್ಕೆ? Graphian follicle ಅಂತ ಕರಿತೀವಿ. ಸೊ ಈಗ Graphian follicle ಒಳಗಡೆ ಏನಿದೆ ನೋಡ್ರಿ. ಸೊ Graphian follicle ಒಳಗಡೆ there is a secondary oocyte. Graphian follicle ಒಳಗಡೆ ಐತಿ secondary oocyte ಐತಿ along with the polar body. ನೆಕ್ಸ್ಟ್ ಕ್ವಶನ್ ಹಿಂಗ ಬರುತ್ತೆ, ಸರ್ ಪೋಲಾರ್ ಬಾಡಿ ಏನಾಗುತ್ತೆ? ಪೋಲಾರ್ ಬಾಡಿ ಅದು ಡಿಜನರೇಟ್ ಆಗ್ಬೋದು, ಅಥವಾ
ಅದರೊಳಗಡೆ ಏನಾಗುವುದು ಡಿಸಾಲ್ವ್ ಆಗ್ಬೋದು. ಬಟ್ ಪೋಲಾರ್ ಬಾಡಿ ಹೋಗ್ಬಿಡುತ್ತೆ, ಪೋಲಾರ್ ಬಾಡಿ ಕಣ್ಣಿಂದ ಹೋಗ್ಬಿಡುತ್ತೆ. ಇಟ್ ಮೈಟ್ ಡಿಸಾಲ್ವ್ ಆರ್ ಇಟ್ ಮೈಟ್ ಡಿಜನರೇಟ್. ಸೊ ಹಂಗಾರೆ ಗ್ರಾಫಿಯನ್ ಫಾಲಿಕಲ್ ತನಕ ಬಂದಿಲ್ಲ. ಈ ಗ್ರಾಫಿಯನ್ ಫಾಲಿಕಲ್ ಒಳಗಡೆ ಸದ್ಯಕ್ಕೆ ಏನೈತಿ, ದೇರ್ ಇಸ್ ಅ ಸೆಕೆಂಡರಿ oocyte. ಸರ್ ಎಲ್ಲ ಐತಂದ್ರ ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ, ಇಲ್ಲಿ ಐತಲ್ಲ, ದಿಸ್ ಈಸ್ ಸೆಕೆಂಡರಿ oocyte. SO ಅಂತ ಬರ್ದಿರ್ತೀನಿ. ದಿಸ್ ಈಸ್ ಏನ್ರಿ ಸೆಕೆಂಡರಿ oocyte. ಸೊ ಸೆಕೆಂಡರಿ oocyte ಅಂದ್ರೆ ಏನು, ಇದು ಬೇರೆ ಏನೂ ಅಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಎಗ್, ಓಕೆ, ಅಥವಾ ಓವಮ್. ಸೊ ಸೆಕೆಂಡರಿ oocyte ಗ್ರಾಫಿಯನ್ ಫಾಲಿಕಲ್ ಹೊಡೈತಿ. ಓಕೆ, ಪೋಲಾರ್ ಬಾಡಿ ಏನಾಯ್ತು, ಡಿಜನರೇಟ್ ಆಯ್ತು. ಈಗ ಮುಂದೆ ಏನಾಗುತ್ತೆ ಬಹಳ ಇಂಪಾರ್ಟೆಂಟ್. ಓಕೆ, ಈ ಸೆಕೆಂಡರಿ oocyte ಏನೈತಲ್ಲ, ಇದ್ರ ಸುತ್ತ ಒಂದು ಪ್ರೊಟೆಕ್ಟಿವ್ ಮೆಂಬ್ರೇನ್ ಬರುತ್ತೆ. ಇದ್ರ ಸುತ್ತ ಒಂದು ಪ್ರೊಟೆಕ್ಟಿವ್ ಮೆಂಬ್ರೇನ್ ಬರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ, ವಿ ಕಾಲ್ ಇಟ್ ಆಸ್ ಝೋನಾ ಪೆಲುಸಿಡಾ. ಓಕೆ, ಈ ಹೆಸರು ಸ್ವಲ್ಪ ಚಿತ್ರ ಇದೆ, ಅದ್ರ ನೆನಪಿಡ್ಬೇಕು. ಹೆಸರು ಏನಿದೆ, ಝೋನಾ ಪೆಲುಸಿಡಾ. ಓಕೆ, ಇಲ್ಲಿ ಬರ್ದಿರ್ತೀನಿ, ಕಣ ಅನ್ಕೊಳ್ಳಿ, ಝೋನಾ. ಸೊ ಝೋನಾ ಪೆಲುಸಿಡಾ. ಸೊ ಝೋನಾ ಪೆಲುಸಿಡಾ ಇದೇನಂದ್ರೆ, ದಿಸ್ ಈಸ್ ದ ಲೇಯರ್ ವಿಚ್ ಪ್ರೊಟೆಕ್ಟ್ಸ್ ದ ಸೆಕೆಂಡರಿ oocyte. ಸೊ ಸೆಕೆಂಡರಿ oocyte ನ ಏನೊಂದು ಲೇಯರ್ ಪ್ರೊಟೆಕ್ಟ್ ಮಾಡುತ್ತೆ, ಅಥವಾ ಎಗ್ ನ ಏನೊಂದು ಲೇಯರ್ ಪ್ರೊಟೆಕ್ಟ್ ಮಾಡುತ್ತೆ, ಅದಕ್ಕೆ ಏನು ಕರೀತಾರೆ, ಝೋನಾ ಪೆಲುಸಿಡಾ ಅಂತ ಕರೀತಾರೆ. ತಿಳಿತಾ ಇದು ಇಲ್ಲಿವರೆಗೂ ಓದಾತ. ಓಕೆ, ಇದೇ ಎದುರುಗಡೆ ಐತಿ ಗ್ರಾಫಿಯನ್ ಫಾಲಿಕಲ್. ಓಕೆ, ಸೊ ಗ್ರಾಫಿಯನ್ ಫಾಲಿಕಲ್ ನಾವು ಹೆಂಗ್ ಬಂದಿದೆ ನೆನಪಿಡ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಫೀಮೇಲ್ ಬಿಫೋರ್ ಬರ್ತ್. ಒಬ್ಬಕ್ಕೆ ಹುಡುಗಿ ಹುಟ್ಟುಗಿಂತ ಮೊದಲ ಅಕ್ಕಿಂದ ಓವರಿ ಒಳಗಡೆ ಮಿಲಿಯನ್ಸ್ ಆಫ್ ಸೆಲ್ಸ್ ಇರ್ತಾವ, ಅದಕ್ಕೆ ಏನ್ ಕರೀತಾರ, oogoneum ಸೆಲ್ಸ್ ಅಂತ ಕರೀತಾರ. ಸೊ oogoneum ಸೆಲ್ಸ್ ಏನಾಗ್ತವೆ, ದೇ ಸ್ಟಾರ್ಟ್ ಡಿವೈಡಿಂಗ್ ಬೈ ಮಿಯೋಸಿಸ್, ಅದಕ್ಕೆ ಏನಂತ ಕರೀತಾರ, ಪ್ರೈಮರಿ oocytes ಅಂತ ಕರೀತಾರ. ದೇ ಆರ್ ಸ್ಟಕ್ ಇನ್ ದ ಪ್ರೊಫೇಸ್ 1 ಒಳಗಡೆ ಸ್ಟಕ್ ಆಗುತ್ತೆ. ಓಕೆ, ದೆನ್ ಮುಂದೇನಾಗುತ್ತೆ, ಆ ಪ್ರೈಮರಿ oocytes ಗೆ ಲೇಯರ್ ಆಫ್ ಗ್ರಾನ್ಯುಲೋಸಸ್ ಸೆಲ್ಸ್ ಬರ್ತವೆ, ಅದಕ್ಕೆ ಏನ್ ಕರೀತಾರ, ಪ್ರೈಮರಿ ಫಾಲಿಕಲ್ ಇದ್ ಮುಂದೇನಾಗುತ್ತೆ, they divide to form secondary follicle further divide to form tertiary follicle ಒಳಗಡೆ ಏನಾಗುತ್ತೆ, secondary oocyte along with the polar body form ಆಗುತ್ತೆ. ಬಟ್ secondary oocyte survive ಆಗುತ್ತೆ, polar body degenerate ಆಗುತ್ತೆ, because secondary oocyte it is rich in nutrients. ಮುಂದೆ ಅದರ್ tertiary follicle ಏನಾಗುತ್ತೆ, ಡಿವೈಡ್ ಆಗಿ ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ. ಸೊ tertiary follicle it again divides to form ಗ್ರಾಫಿಯನ್ ಫಾಲಿಕಲ್. ಓಕೆ, ಗ್ರಾಫಿಯನ್ ಫಾಲಿಕಲ್ ಒಳಗಡೆ ಐತಿ, ಎಗ್ ಐತಿ. ಎಗ್ಗಿಗೆ ಇನ್ನೊಂದು ಹೆಸರೇನು, ಸೆಕೆಂಡರಿ oocyte. ಸೊ ಅದರ ಸುತ್ತ ದೇರ್ ಇಸ್ ಒನ್ ಲೇಯರ್ ಕಾಲ್ಡ್ ಆಸ್ ಝೋನಾ ಪೆಲುಸಿಡಾ. ಇಲ್ಲಿವರೆಗೂ ಕಲ್ತೀವಿ. ಸೊ ಸೆಕೆಂಡರಿ oocyte ಸುತ್ತ ದೇರ್ ಇಸ್ ಒನ್ ಲೇಯರ್ ಕಾಲ್ಡ್ ಆಸ್ ಝೋನಾ ಪೆಲುಸಿಡಾ ಬಂತು. ಮುಂದೆ ಏನಾಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ, ಮುಂದೆ ಏನಾಗುತ್ತೆ ಅಂದ್ರೆ, ಸೆಕೆಂಡರಿ oocyte ಐತಿ. ಸೊ ಸೆಕೆಂಡರಿ oocyte ಸುತ್ತ ಒಂದು ಮೆಂಬ್ರೇನ್ ಫಾರ್ಮ್ ಆದ, ಅದಕ್ಕೆ ಏನ್ ಕರೀತಾರ, ಝೋನಾ ಪೆಲುಸಿಡಾ ಅಂತ ಕರೀತಾರ. ಕರೆಕ್ಟಾ? ಮುಂದೆ ಏನಾಗುತ್ತೆ ಅಂದ್ರೆ, ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್. ಓಕೆ, ಡ್ಯೂರಿಂಗ್ ಮೆನ್ಸ್ಟ್ರುಯಲ್ ಸೈಕಲ್ ಏನಾಗುತ್ತೆ ಅಂತಂದ್ರ, at the 14th day ಒಳಗಡೆ ಏನಾಗುತ್ತೆ, egg is released from the ovary. During the 14th day of the menstrual cycle, egg is released from the ovary. ಅಥವಾ secondary oocyte ಏನಿದಲ್ಲ, secondary oocyte it is released from the ovary. ಹೆಂಗ, by rupturing the Graafian follicle. So Graafian follicle ಏನಿದೆ ನೋಡಿ, Graafian follicle ಇಲ್ಲೇನ್ ಕಾಣತ್ತಿಲ್ಲ, ಸುತ್ತ ಹಿಂಗ ಒಂದು ಟೈಪ್ ರೌಂಡ್ ಮಾಡಲ್ಲ, ಚಕ್ಲಿದೆ. ಓಕೆ, ಇದೇನಿದು Graafian follicle. ಸೊ ಇದು ಗ್ರಾಫಿಯನ್ ಫಾಲಿಕಲ್ ಏನಾಗುತ್ತೆ, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗೋದ್ರೆ ಡಿವೈಡ್ ಆಗೋದಲ್ಲ, ಅದರಿಂದ ಹೊರಗಡೆ ಬರುತ್ತೆ ಫೋರ್ಸ್ಫುಲಿ, ಅದಕ್ಕೆ ಏನ್ ಕರೀತಾರೆ, ರಪ್ಚರಿಂಗ್ ಅಂತ ಕರೀತಾರೆ. ಓಕೆ, ಸೊ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗುತ್ತೆ. ಸೊ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ, ಇಲ್ಲಿ ಮಾರ್ಕ್ ಮಾಡಿ ನೋಡಿ, ರಪ್ಚರಿಂಗ್ ಆಫ್ ಫಾಲಿಕಲ್. ಸೊ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ, ಇಲ್ಲಿ ಏನ್ ನಾವು ಮಾರ್ಕ್ ಮಾಡ್ತೀವಿ ನೋಡ್ರಿ ರೆಡ್ ಕಲರ್ಲೆ. ಸೊ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಈ ಟೈಪ್ ಸೆಕೆಂಡರಿ oocyte ಅದರಿಂದ ಹೊರಗಡೆ ಬರುತ್ತೆ. ಇದ ಪ್ರೊಸೆಸ್ ಏನಂತ ಕರೀತಾರ, ರಿಲೀಸಿಂಗ್ ಆಫ್ ಎಗ್ ಅಂತ ಕರೀತಾರ, ಅಥವಾ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಓವ್ಯುಲೇಷನ್ ಅಂತ ಕರೀತಾರ. ಸೊ ಓವ್ಯುಲೇಷನ್ ಅಂದ್ರೆ ಏನು, ಇಟ್ ಈಸ್ ದ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಎಗ್ ಫ್ರಾಮ್ ದ ಓವರಿ. ಓಕೆ, ಆದ್ರೆ ಆಕ್ಚುಲಿ ಓವರಿಯಿಂದ ಆಗಂಗಿಲ್ಲ, ಆಕ್ಚುಲಿ ಇಲ್ಲಿಂದ ಆಗುತ್ತೆ. ಓವರಿನ ಕರೆಕ್ಟ್, ಬಟ್ ಪರ್ಟಿಕ್ಯುಲರ್ಲಿ ಯಾವ ಪಾರ್ಟ್, ಗ್ರಾಫಿಯನ್ ಫಾಲಿಕಲ್. ಒಂದು ಗ್ರಾಫಿಯನ್ ಫಾಲಿಕಲ್ ಇಂದ ಸೆಕೆಂಡರಿ oocyte ಅಂದ್ರೆ ಒಂದು, ಓವಮ್ ಅಂದ್ರೆ ಒಂದು, ತಿಳಿತಾ, ಅಥವಾ ಎಗ್ ಅಂದ್ರೆ ಒಂದು. ಸೊ ಸೆಕೆಂಡರಿ oocyte ಅಂದ್ರೆ ಒಂದು, ಓವಮ್ ಅಂದ್ರೆ ಒಂದು, ಎಗ್ ಅಂದ್ರೆ ಒಂದು. ಟೆಕ್ನಿಕಲಿ ಬಯಾಲಜಿಕಲ್ ಸ್ಟೂಡೆಂಟ್ ಆಗಿ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಹಿಂಗೆ ಹೋಗ್ಬೇಕು. ವಾಟ್ ಈಸ್ ಓವ್ಯುಲೇಷನ್ ಅಂದ್ರೆ, ರಿಲೀಸ್ ಆಫ್ ಸೆಕೆಂಡರಿ oocyte ಫ್ರಾಮ್ ದ ಮೆಚೂರ್ಡ್ ಗ್ರಾಫಿಯನ್ ಫಾಲಿಕಲ್. ದ ರಿಲೀಸ್ ಆಫ್ ದ ಸೆಕೆಂಡರಿ oocyte ಫ್ರಾಮ್ ದ ಮೆಚೂರ್ಡ್ ಗ್ರಾಫಿಯನ್ ಫಾಲಿಕಲ್. ಇದು ಮೆಚೂರ್ಡ್ ಗ್ರಾಫಿಯನ್ ಫಾಲಿಕಲ್. ಸೊ ಗ್ರಾಫಿಯನ್ ಫಾಲಿಕಲ್ ಏನಾಗುತ್ತೆ, ರಪ್ಚರ್ ಆಗುತ್ತೆ. ಸೊ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಅದರ ಹೊರಗಡೆ, ಅದರ ಒಳಗಡೆಯಿಂದ ಏನು ಹೊರಗಡೆ ಬರುತ್ತೆ, ಸೆಕೆಂಡರಿ oocyte ಹೊರಗಡೆ ಬಂತು. ಇಲ್ಲಿ ಬರ್ತೈತೆ ನೋಡ್ರಿ SO ಅಂತಂದು. ಸೊ ಇದೇನಿದೆ, ಸೆಕೆಂಡರಿ oocyte. ಸೊ ಸೆಕೆಂಡರಿ oocyte ಗ್ರಾಫಿಯನ್ ಫಾಲಿಕಲ್ ಇಂದ ಹೊಡೆದು ಅದನ್ನ ರಪ್ಚರ್ ಮಾಡಿ ಹೊರಗಡೆ ಬಂತು.
ಸೊ ಈ ಪ್ರೊಸೆಸ್ ಏನ್ ಕರೀತಾರೆ ಓವ್ಯುಲೇಷನ್. ಸೊ ಹಂಗಾರೆ ಓವ್ಯುಲೇಷನ್ ಅಂದ್ರೆ ಏನು? ಸೊ ಓವ್ಯುಲೇಷನ್ ಅಂದ್ರ ಇಟ್ ಈಸ್ ದ ರಿಲೀಸ್ ಆಫ್ ಎಗ್ ಆರ್ ಸೆಕೆಂಡರಿ oocyte ಫ್ರಾಮ್ ದ ಮೆಚೂರ್ಡ್ ಗ್ರಾಫಿಯನ್ ಫಾಲಿಕಲ್. ಈ ಪ್ರೊಸೆಸ್ ಏನ್ ಕರೀತಾರ ಓವ್ಯುಲೇಷನ್. ಆವಾಗ ಎಗ್ ರಿಲೀಸ್ ಆಗ್ತದೆ ಎಲ್ಲಿಂದ? ಓವರಿಯಿಂದ. ಆವಾಗ ಓವರಿಯಿಂದ ಏನಾಗ್ತದೆ? ಎಗ್ ರಿಲೀಸ್ ಆಗ್ತದೆ. ಈ ಎಗ್ ಮುಂದೆ ಏನಾಗುತ್ತೆ? ಯುಟೆರಸ್ ಹೋಗುತ್ತೆ. ಈ ಎಗ್ ಇಲ್ಲಿ ಓವರಿಯಿಂದಲೇ ಹೋಗುತ್ತೆ. ಇದನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಕಲ್ತಿರಿ. ಇದು ಎಗ್ ರಿಲೀಸ್ ಆಗಿದ್ದು ಯುಟೆರಸ್ ಹೋಗುತ್ತೆ. ಹೆಂಗ? ವಿತ್ ದ ಹೆಲ್ಪ್ ಆಫ್ ಫಾಲೋಪಿಯನ್ ಟ್ಯೂಬ್. ವಿತ್ ದ ಹೆಲ್ಪ್ ಆಫ್ ಫಾಲೋಪಿಯನ್ ಟ್ಯೂಬ್ ಯುಟೆರಸ್ ಹೋಗುತ್ತೆ. ಸೊ ಫರ್ಟಿಲೈಸೇಷನ್ ಆತು, ಇಟ್ ಡೆವಲಪ್ಸ್ ಇಂಟು ಅ ಬೇಬಿ. ಇದೇನು ಸೆಕೆಂಡರಿ oocyte ಐತಿ, ಫರ್ಟಿಲೈಸೇಷನ್ ಆದ್ರೆ ಇಟ್ ಡೆವಲಪ್ಸ್ ಇಂಟು ಅ ಬೇಬಿ. ಸಪೋಸ್ ಅದು ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂತಂದ್ರೆ ಅದು ಏನ್ರಿ? ಇಟ್ ಕಾಸಸ್ ಮೆನ್ಸ್ಟ್ರುಯಲ್ ಸೈಕಲ್. ಇದು ಹೆಂಗ ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗಡೆ ಮತ್ತೆ ಕಲಿಯೋಣ. ಓಕೆ, ಸೊ ಇಲ್ಲಿವರೆಗೂ ತಿಳಿದು ಅನ್ಕೊಂಡಿದ್ದೀನಿ ಗ್ರಾಫಿಯನ್ ಫಾಲಿಕಲ್ ತನಕ ತಿಳಿತು. ಓಕೆ, ಮುಂದೆ ಇಲ್ಲೊಂದು ವರ್ಡ್ ಐತಿ, ಇದನ್ನ ಕಲ್ತ್ಬಿಡ್ರಿ, ಕಾರ್ಪಸ್ ಲುಟಿಯಂ ಅಂತಂದು. ಸೊ ಏನಿದೆ ಕಾರ್ಪಸ್ ಲುಟಿಯಂ ಅಂದ್ರೆ? ಬಹಳ ಸಿಂಪಲ್, ಒಂದೇ ಒಂದು ಸೆಂಟೆನ್ಸ್. ಸೊ ಇದೇನ್ ಗ್ರಾಫಿಯನ್ ಫಾಲಿಕಲ್ ಐತಲ್ಲ, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆದ್ಮೇಲೆ, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆದ್ಮೇಲೆ ಈ ಟೈಪ್ ಇಲ್ಲಿ ಒಂದು ಟೈಪ್ ಶೇಪ್ ಐತೆ ನೋಡ್ರಿ, ಟೈಪ್ ಪೈನಾಪಲ್ ಕಟ್ ಮಾಡಿ ಇಟ್ಟಂಗ ಆಗಿದೆ ನೋಡ್ರಿ. ಓಕೆ, ಸೊ ಇದಕ್ಕೆ ಏನ್ ಕರೀತಾರೆ? ಕಾರ್ಪಸ್ ಲುಟಿಯಂ. ಸೊ ಕಾರ್ಪಸ್ ಲುಟಿಯಂ ಅಂದ್ರೆ ಬೇರೆ ಏನೂ ಅಲ್ಲ, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಎಗ್ ನ ರಿಲೀಸ್ ಮಾಡುತ್ತೆ. ಸೊ ರಿಲೀಸ್ ಮಾಡಿದ್ಮೇಲೆ ಆ ಗ್ರಾಫಿಯನ್ ಫಾಲಿಕಲ್ ಏನಂತ ಕರೀತಾರೆ? ದಟ್ ಈಸ್ ಕಾಲ್ಡ್ ಆಸ್ ಕಾರ್ಪಸ್ ಲುಟಿಯಂ. ಸರ್ ಅದು ಏನ್ ಕೆಲಸ ಮಾಡುತ್ತೆ? ಅದು ಇಟ್ ಸೆಕ್ರೀಟ್ಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ ಪ್ರೊಜೆಸ್ಟ್ರೋನ್. ಸೊ ಕಾರ್ಪಸ್ ಲುಟಿಯಂ ಇಟ್ ಸೆಕ್ರೀಟ್ಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ ಪ್ರೊಜೆಸ್ಟ್ರೋನ್ ಅನ್ನೋ ಹಾರ್ಮೋನ್ ನ ಸೆಕ್ರೀಟ್ ಮಾಡುತ್ತೆ. ತಿಳಿತಾ ಇದು? ಓಕೆ, ಸೊ ಇದೆಲ್ಲ ಏನಿದು? ಒಂದು ಫಿಮೇಲ್ ಬಾಡಿ ಒಳಗಡೆ, ಒಂದು ಫಿಮೇಲ್ ಬಾಡಿ ಒಳಗಡೆ ಎಗ್ ಹೆಂಗ್ ರಿಲೀಸ್ ಆಗುತ್ತೆ, ಆಮೇಲೆ ಎಗ್ ಫಾರ್ಮ್ ಆಗ್ಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬಿಫೋರ್ ಬರ್ತ್ ಸ್ಟಾರ್ಟ್ ಆಗಿ ಫಿಮೇಲ್ ಬಾಡಿಯಿಂದ ಎಗ್ ರಿಲೀಸ್ ಆಗ್ಬೇಕಂದ್ರೆ ಏನೆಲ್ಲ ಆಗುತ್ತೆ ಅನ್ನೋದು ಕಲ್ತಿರಿ. ಈ ಪ್ರೊಸೆಸ್ ಏನ್ ಕರೀತಾರೆ? oogenesis. ಓಕೆ, ಇದನ್ನ ಫ್ಲೋ ಚಾರ್ಟ್ ವೈಸ್ ಹೆಂಗಾಗುತ್ತೆ ಅನ್ನೋದು ಇನ್ನೊಂದು ಟಾಪಿಕ್ ಒಳಗಡೆ ಹೇಳ್ತೀನಿ. ಡಿಫರೆನ್ಸ್ ಬಿಟ್ವೀನ್ ಸ್ಪರ್ಮ್ಯಾಟೋಜೆನೆಸಿಸ್ ಅಂಡ್ oogenesis ಅಂತ ಬರುತ್ತೆ, ಅದ್ರೊಳಗಡೆ ನಾನು ನೆಕ್ಸ್ಟ್ ವಿಡಿಯೋ ಒಳಗಡೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.